ಮುಸ್ಲಿಂ ಬಂಡಾಯ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನಿಂದ ಅಮಾನತು. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಅಬ್ದುಲ್ ಜಬ್ಬಾರ್ರನ್ನ ಅಮಾನತು ಮಾಡಲಾಗಿದೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಲ್ಲಿ ಅಮಾನತಾಗಿದ್ದಾರೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನಿಂದ ಅಮಾನತಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಅಬ್ದುಲ್ ಜಬ್ಬಾರ್ ಪಕ್ಷದಿಂದಲೇ ಅಮಾನತಾಗಿದ್ದಾರೆ. ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಿ ಕೆಪಿಸಿಸಿ ಅಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಲ್ಲಿ ಅಮಾನತಾಗಿರುವುದು. ಕೆಪಿಸಿಸಿಯಿಂದ ಅಮಾನತು ಪತ್ರ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಡಿಕೆ ಶಿವಕುಮಾರ್ ಅವರು ಪಕ್ಷದಿಂದಲೇ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ನಡೆದಂತ ಉಪಚುನಾವಣೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಪಕ್ಷದಿಂದಲೇ ಹೊರಹಾಕಲಾಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಈಗ ಪಕ್ಷದಿಂದಲೇ ಅಮಾನತಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದ್ದಾರೆ ಸಂಪರ್ಕದಲ್ಲಿ. ವಿದ್ಯಾ, ದಾವಣಗೆರೆಯ ಬೈ ಎಲೆಕ್ಷನ್ ಏನ್ ನಡೀತು, ಅಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ರು ಅನ್ನೋ ಕಾರಣಕ್ಕೆ ಈಗ ಕಾಂಗ್ರೆಸ್ ಪಕ್ಷದಿಂದಲೇ ಅಬ್ದುಲ್ ಜಬ್ಬಾರ್ ಅಮಾನತಾಗಿರೋದು. ಏನಂತ ಆದೇಶ ಹೊರಬಿದ್ದಿದೆ ಈಗ? ಶ್ವೇತಾ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಮುಗಿಲಿ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ತಾ ಇತ್ತು ಅನ್ಸುತ್ತೆ. ಯಾಕಂದ್ರೆ ಕಳೆದ ದಾವಣಗೆರೆಯಲ್ಲಿ 2ನೇ ತಾರೀಕು ನಡೆದಂತಹ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ನೇರವಾಗಿ ಅಲ್ಲಿನ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಹೇಳಿದ್ರು ಅನ್ನುವಂತಹ ಮಾತುಗಳು ಕೂಡ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು. ನಾವು ಏನಾದ್ರೂ ಮತದಾನದ ವೇಳೆ ಇವರು ಮಾಡಿರುವಂತಹ ಕೆಲಸಗಳನ್ನೆಲ್ಲವನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಮತದಾನ ಆದಂತಹ ಸಂಜೆಯೇ ನಾವು ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸಿದ್ದಾರೆ ಅಂತವರ ವಿರುದ್ಧ ನಾವು ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದರ ಭಾಗವಾಗಿ ಮೊದಲು ಅಬ್ದುಲ್ ಜಬ್ಬಾರ್ ಅವರಿಗೆ ಒಂದು ಮಾಹಿತಿ ಸಿಕ್ತು ಅನ್ಸುತ್ತೆ. ಹೈಕಮಾಂಡ್ ನನ್ನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನ ಕೊಟ್ರು. ಸೊ ಅದಾದ ಬಳಿಕ ಅಬ್ದುಲ್ ಜಬ್ಬಾರ್ ಅವರು MLC ಆಗಿ ಮುಂದುವರಿತಾ ಇದ್ರು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಕೂಡ ಸದಸ್ಯತ್ವವನ್ನ ಉಳಿಸ್ಕೊಂಡಿದ್ರು. ಆದ್ರೆ ಈಗ ಅವರ ವಿರುದ್ಧವಾಗಿ ಪ್ರಬಲವಾದ ಸಾಕ್ಷಿ ಸಿಕ್ಕಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗಿದೆ. ಆಡಿಯೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಮತ್ತು ಹೈಕಮಾಂಡ್ಗೆ ಸಿಕ್ಕಿದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಮಾಹಿತಿ. ಸೊ ಪ್ರಾಥಮಿಕ ಮಾಹಿತಿಯನ್ನ ಆಧರಿಸಿ ಅವರ ವಿರುದ್ಧ ಸಿಕ್ಕಂತಹ ಎಲ್ಲ ಏನು ಅವರ ಸಾಕ್ಷಿಗಳನ್ನ ಅವರೆಲ್ಲವೂ ಕೂಡ ಕಲೆಕ್ಟ್ ಮಾಡಿ ಈಗ ಅವರನ್ನ ಪಕ್ಷದ ವಿರೋಧಿ ಚಟುವಟಿಕೆಯ ಅಡಿಯಲ್ಲಿ ಅವರ ಸದಸ್ಯತ್ವವನ್ನ ಅಮಾನತುಗೊಳಿಸಿರುವಂತದ್ದು. ಇನ್ನು ಮುಂದೆ ಜಬ್ಬಾರ್ ಅವರು ಏನಿಡ್ತಾರೆ, ಅವರು ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನ ಅವರು ಹೊಂದಿರಲ್ಲ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು. ಇವತ್ತು ಜಬ್ಬಾರ್ ಅವರ ವಿರುದ್ಧ ಮತ್ತೊಂದು ಅಲಿಗೇಷನ್ ಬಂದಂತಹ ಕಾರಣಕ್ಕಾಗಿ ಅವರನ್ನ ಅಮಾನತು ಮಾಡಿದ್ದಾರೆ. ಶ್ವೇತಾ, ಓಕೆ, ಈ ಹಿಂದೆನೂ ಅಬ್ದುಲ್ ಜಬ್ಬಾರ್ ಹೇಳಿದ್ದು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ಇಷ್ಟು ವರ್ಷ ದುಡ್ದಿದ್ದೀನಿ, ಆದ್ರೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ನನಗೆ ಅರ್ಹತೆ ಇಲ್ಲ ಅಂತ ಟಿಕೆಟ್ ಕೊಟ್ಟಿಲ್ಲ, ಇನ್ನೊಬ್ಬರಿಗೆ ಟಿಕೆಟ್ ಕೊಟ್ರು, ಈಗ ಇಲೆಕ್ಷನ್ ಕೂಡ ಮುಗ್ದಿದೆ, ಈಗ ಯಾಕೆ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆ, ಈಗ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಒಂದ್ ವೇಳೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಪ್ರೂಫ್ ಸಿಗ್ಲಿ ಅಂತ ಹೇಳ್ತಿದ್ರು ಅವರು.
ಶ್ವೇತಾ, ನಾವು ದಾವಣಗೆರೆ ಬೈ ಎಲೆಕ್ಷನ್ ನ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗಿತ್ತು. ಒಂದು ಕಡೆ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ. ಸೊ ಈ ಕಾರಣಕ್ಕಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಅಲ್ಪಸಂಖ್ಯಾತ ನಾಯಕರು ಮಾಡಿದ್ರು. ಅದಾದ ಬಳಿಕ ಸುರ್ಜೇವಾಲ್ ಅವರು ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಆ ಮೀಟಿಂಗ್ ಅಲ್ಲಿ ಇದ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತ್ಯೇಕವಾಗಿ ಮೀಟಿಂಗ್ ಅನ್ನ ಮಾಡಿದ್ರು. ಇದೆಲ್ಲ ಮೀಟಿಂಗ್ ಗಳಲ್ಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟೊಂದು ಪ್ರಖ್ಯಾತಿಯನ್ನ ಪಡೆದಿಲ್ಲ. ಈ ಕಾರಣಕ್ಕಾಗಿ ಅವರನ್ನ ನಿಲ್ಲಿಸಿದ್ರೆ ಕಾಂಗ್ರೆಸ್ಗೆ ಸೋಲುವ ಭೀತಿ ಇರುತ್ತೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಯ್ತು. ಅದರ ಜೊತೆಗೆ ಏನು ಮೃತಪಟ್ಟಂತಹ ಇರಬಹುದು ಅಥವಾ ಅಕಾಲಿಕವಾಗಿ ಮರಣ ಹೊಂದಿದಂತಹ ಶಾಸಕರ ಕುಟುಂಬಕ್ಕೆ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ. ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಎಲ್ಲಾ ಪಕ್ಷದಲ್ಲೂ ಕೂಡ ಅದೇ ರೀತಿಯಾಗಿ ಟಿಕೆಟ್ ಅನ್ನ ಕೊಡ್ತಾರೆ ಅನ್ನುವಂತಹ ವಾದವನ್ನ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರು, ಅದರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರ ಪರ ಇದ್ದಂತಹ ಶಾಸಕರು ಮತ್ತೆ DCM ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಈ ಕಾರಣಕ್ಕಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ ಅವರ ಮಗನಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು ಅಂತ ಹೇಳಿ ಅಲ್ಪಸಂಖ್ಯಾತರ ಮುಖಂಡರಾಗಿರುವಂತಹ ಸಲೀಂ ಅವರು ಇರಬಹುದು, ಅದರ ಜೊತೆಗೆ ರಿಜ್ವಾನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. ಅದಾದ ಮೇಲೂ ಕೂಡ ಸಾಕಷ್ಟು ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಯಾರು ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಬೇಡಿ ಅನ್ನುವಂಥದ್ದನ್ನ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇತ್ತು. ಅದರ ಜೊತೆಗೆ ಮೌಲ್ವಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಆರೋಪ ಇತ್ತು. ಇದರ ಬೆನ್ನಲ್ಲೇ ಈಗ ಅಬ್ದುಲ್ ಜಬ್ಬಾರ್ ಅವರಿಗೆ ಬಿಸಿ ಮುಟ್ಸೋದಿಕ್ಕೆ ಹೊರಟಿರುವಂತದ್ದು. ಅಬ್ದುಲ್ ಜಬ್ಬಾರ್ಗೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಯಾರಾದ್ರೂ ಕೆಲಸ ಮಾಡಿದ್ರೆ ಈ ರೀತಿಯಾದಂತಹ ಕ್ರಮವನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತೆ. ಕಠಿಣವಾದ ನಿರ್ಧಾರಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಮುಂದಿರುತ್ತೆ ಅನ್ನುವಂಥದ್ದನ್ನ ತೋರಿಸೋದಿಕ್ಕೆ ಈ ರೀತಿ ಮಾಡದಂತೆ ಹೊರಟಿದ್ದಾರೆ. ಆದ್ರೆ ಇಲ್ಲಿ ಒಂದು ಕಡೆ ಇಬ್ಬರ ವಿರುದ್ಧ ಮಾತ್ರ ಕ್ರಮವನ್ನ ತೆಗೆದುಕೊಳ್ಳಲಾಯಿತು. ಇನ್ನೊಬ್ರು ಕೂಡ ಇದ್ರು ಈ ಪ್ರಕ್ರಿಯೆಯಲ್ಲಿ ಅನ್ನುವಂಥದ್ದನ್ನ ಅಲ್ಪಸಂಖ್ಯಾತನ ನಾಯಕರೇ ಹೇಳ್ತಾ ಇದ್ರು. ಸೊ ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಆದ್ರೆ ಸದ್ಯಕ್ಕಂತೂ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕಾಂಗ್ರೆಸ್ ಪಕ್ಷ ಕೈಗೊಂಡಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಬೇಕು ಅಂತ ಒತ್ತಡವನ್ನಂತೂ ಹಾಕ್ತಾ ಬಂದಿದ್ರು. ಆದ್ರೆ ಅದು ಆಗ್ಲಿಲ್ಲ. ಅದಾದ ನಂತರ ಇಡೀ ಸಮುದಾಯದ ಮುಖಂಡರು ಒಂದ್ ಕಡೆ ಸಿಟ್ಟಾಗಿದ್ರು. ಆ ಸಿಟ್ಟಿನಲ್ಲಿ ಏನೇನು ಮಾಡಿದ್ರು ಈಗೆಲ್ಲ ಹೊರಗಡೆ ಬರ್ತಾ ಇದೆ. ಈಗ ಅಬ್ದುಲ್ ಜಬ್ಬಾರ್ ಮೇಲೆ ಪಕ್ಷ ತೀರ್ಮಾನ ಕೂಡ ತಗೊಂಡಿದೆ, ಅಮಾನತು ತೀರ್ಮಾನ. ಇದರ ಬೆನ್ನಲ್ಲೇ ಜಮೀರ್ ಕೂಡ ಸಮುದಾಯದವರಿಗೆ ಟಿಕೆಟ್ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ರು. ಅದಾದ ನಂತರ ಅಲ್ಲಿ ಅವರು ಪ್ರಚಾರಕ್ಕೆ ಅಂತ ಹೋಗಿದ್ದು ಜಸ್ಟ್ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ ಆಗಿತ್ತು. ಇಲ್ಲಿ ಪಕ್ಷ ದಾವಣಗೆರೆಯ ಮುಸ್ಲಿಂ ನಾಯಕರ ಮೇಲೆ ತೆಗೆದುಕೊಳ್ತಾ ಇರುವ ಕ್ರಮ ನೋಡಿದ್ರೆ ನೆಕ್ಸ್ಟ್ ಯಾರು ಹಾಗಾದ್ರೆ ಶಿಸ್ತು ಕ್ರಮ ಅಂತ ಹೋದಾಗ ಇನ್ಯಾರ್ಯಾರ ಹೆಸರು ಬರ್ಬೋದು ಲಿಸ್ಟ್ ಅಲ್ಲಿ? ಸದ್ಯಕ್ಕೆ ಶ್ವೇತಾ, ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ವರದಿಯನ್ನ ತೆಗೆದುಕೊಳ್ತಾ ಇದ್ದೀನಿ ನಾನು ಅನ್ನುವಂತಹ ಮಾತನ್ನ ನಿನ್ನೆ ಕೂಡ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಪ್ರಬಲವಾದ ಸಾಕ್ಷಿ ಜಬ್ಬಾರ್ ಅವರ ಮೇಲೆ ಸಿಕ್ಕಿದೆ. ಯಾಕಂದ್ರೆ ಜಬ್ಬಾರ್ ಅವರು ಮಾತನಾಡಿರುವಂತಹ ಆಡಿಯೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಸೊ ಆಡಿಯೋವನ್ನ ಇಟ್ಕೊಂಡು ಈಗ ಜಬ್ಬಾರ್ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಏನಾದ್ರೂ ಜಮೀರ್ ಅವರ ವಿರುದ್ಧವೂ ಕೂಡ ನೀವು ಹೇಳಿದಂತೆ ಜಮೀರ್ ಅವರು ಕೇವಲ ಪತ್ರಿಕಾಗೋಷ್ಠಿಗೆ ಸೀಮಿತವಾದಂತೆ ಅವರು ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ಬಂದ್ರು. ದಾವಣಗೆರೆ ದಕ್ಷಿಣದಲ್ಲಿ ಅವರಿಗೆ ಪ್ರಚಾರವನ್ನ ಮಾಡಬೇಕು, ಅದರ ಜೊತೆಗೆ ಅದರ ಉಸ್ತುವಾರಿಯನ್ನ ಕೊಟ್ಟಿದ್ರು ಕೂಡ ಅವರು ಅಲ್ಲಿಗೆ ಹೋಗಿ ಪ್ರಚಾರವನ್ನ ಮಾಡ್ಲಿಲ್ಲ. ನಾಮಕಾವಸ್ಥೆಗೆ ಹೋಗಿ ದಕ್ಷಿಣಕ್ಕೆ ಹೋಗಿ ಬಂದ್ರು ಅವರು. ಆದ್ರೆ ಅದ್ಯಾವುದೂ ಕೂಡ ಇಲ್ಲಿ ಅವರು ಇಟ್ಕೊಂಡು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಿಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದೇಟನ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವರಿಗೆ ಕೇರಳದ ಉಸ್ತುವಾರಿಯನ್ನ ಕೂಡ ಕೊಟ್ಟಿದ್ರು. ಕೇರಳದಲ್ಲಿ ಸ್ಟಾರ್ ಪ್ರಚಾರಕರಾಗಿ ಅವರನ್ನ ನೇಮಕ ಮಾಡಿದ್ರು. ಈ ಕಾರಣವನ್ನ ಇಟ್ಕೊಂಡು ಜಮೀರ್ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಕೇರಳದಲ್ಲಿ ನನಗೆ ಸ್ಟಾರ್ ಪ್ರಚಾರಕರಾಗಿ ನನ್ನನ್ನ ನೇಮಕ ಮಾಡಿದ್ರು. ಈ ಕಾರಣಕ್ಕಾಗಿ ನಾನು ಕೇರಳದಲ್ಲಿ ಪ್ರಚಾರವನ್ನ ಮಾಡಿದ್ದೇನೆ. ಅದರ ಜೊತೆಗೆ ನಾನು ದಾವಣಗೆರೆಗೂ ಕೂಡ ಬಂದು ಪ್ರಚಾರವನ್ನ ಮಾಡಿ ಅವ್ರ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೇನೆ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟರು. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ನಾನು ಎಲ್ಲೂ ಕೂಡ ಮಾತನಾಡಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ವಿರುದ್ಧವಾದಂತಹ ಚಟುವಟಿಕೆಗಳನ್ನ ನಾನು ಮಾಡಿಲ್ಲ. ನನ್ನ ಹೆಸರನ್ನ ಯಾರಾದ್ರೂ ಹೇಳಿದಾರ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಧ್ಯಮಕ್ಕೆ ಮಾಡಿದ್ರು. ಆದ್ರೆ ಜಮೀರ್ ಅವರ ವಿರುದ್ಧ ಕೂಡ ಯಾವುದಾದ್ರೂ ಒಂದು ಸಾಕ್ಷಿ ಸಿಕ್ಕರೆ ಅವರ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಹೈಕಮಾಂಡ್ ಮುಂದಾಗುವಂತಹ ಸಾಧ್ಯತೆ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗೆ. ದಾವಣಗೆರೆ ಬೈ ಎಲೆಕ್ಷನ್ ಏನೋ ಆಗಿದೆ, ಆದ್ರೆ ಬೈ ಎಲೆಕ್ಷನ್ ನ ಬೆನ್ನಲ್ಲೇ ಹಲವರ ತಲೆದಂಡ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಅಬ್ದುಲ್ ಜಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆ ಪಕ್ಷದಿಂದಲೇ ಅಮಾನತು ಮಾಡಲಾಗಿದೆ. ಅಬ್ದುಲ್ ಜಬ್ಬಾರ್ ಕಾಂಗ್ರೆಸ್ನಿಂದ ಅಮಾನತಾಗಿದ್ದಾರೆ. ದಾವಣಗೆರೆಯಲ್ಲಿ ಜಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗೆ ಸಾಕ್ಷ್ಯ ಸಿಕ್ತ. ಅಬ್ದುಲ್ ಜಬ್ಬಾರ್ ಮಾತಾಡಿರುವಂತ ಆಡಿಯೋ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ. ಸೂಕ್ತ ದಾಖಲೆ ಸಿಕ್ಕ ಕೂಡಲೇ
ಜಬ್ಬಾರ್ ವಿರುದ್ಧ ಡಿಕೆ ಶಿವಕುಮಾರ್ ಕಠಿಣ ಕ್ರಮ ತಗೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ಕೂಡ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ಏನ್ ಸಾಕ್ಷಿ ಇದೆ ಅಂತ. ಆದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಸಾಕ್ಷಿ ಸಿಕ್ಕಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡಲೇ ಕಠಿಣ ಕ್ರಮವನ್ನ ತಗೊಂಡಿದ್ದಾರೆ ಅನ್ನೋದು. ಅಬ್ದುಲ್ ಜಬ್ಬಾರ್ ಮಾತಾಡಿರುವಂತಹ ಆಡಿಯೋ ಡಿಕೆ ಶಿವಕುಮಾರ್ ಕೈಗೆ ಸಿಕ್ಕಿರುವ ಮಾಹಿತಿ ಇದೆ. ಸೂಕ್ತ ದಾಖಲೆ ಸಿಕ್ಕ ನಂತರವೇ ಜಬ್ಬಾರ್ ವಿರುದ್ಧ ಡಿಕೆ ಶಿವಕುಮಾರ್ ಕಠಿಣ ಕ್ರಮವನ್ನ ತಗೊಂಡಿರೋದು ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಗೆ ಅಬ್ದುಲ್ ಜಬ್ಬಾರ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದ್ರೆ ಜಬ್ಬಾರ್ ಕೇಳೋದು, ನಾನ್ ಯಾರಿಗೂ ಟಿಕೆಟ್ ಕೇಳಲಿಲ್ಲ, ಆದ್ರೆ ಯಾವಾಗ ನನಗ್ ಟಿಕೆಟ್ ಕೊಡ್ತೀರಿ ಅನ್ನೋ ಪ್ರಶ್ನೆಯನ್ನ ನಾನು ಇಟ್ಟಿದ್ದೆ. ಟಿಕೆಟ್ ಕೊಟ್ಟಿದ್ದು ಆಗಿದೆ, ಚುನಾವಣೆ ಮುಗಿದಿದ್ದು ಆಗಿದೆ, ಈಗ ಯಾಕೆ ನಮ್ಮ ಮೇಲೆ ಕಣ್ಣು ಅಂತ ಅಬ್ದುಲ್ ಜಬ್ಬಾರ್ ಕೇಳಿದ್ರು. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಆರೋಪ ಮಾಡೋದೇ ಆದ್ರೆ ಏನ್ ಸಾಕ್ಷಿ ಇದೆ ಅಂತ ಕೇಳಿದ್ರು. ಬಟ್ ಈಗ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಕೈಗೆ ಜಬ್ಬಾರ್ ಮಾತಾಡಿರುವಂತಹ ಒಂದು ಆಡಿಯೋ ಸಿಕ್ಕಿದೆಯಂತೆ. ಆ ಕಾರಣಕ್ಕಾಗಿಯೇ ಕಠಿಣ ಕ್ರಮವನ್ನ ತಗೊಂಡಿರೋದು. ಅಬ್ದುಲ್ ಜಬ್ಬಾರ್ ವಿರುದ್ಧ ಕಠಿಣ ಕ್ರಮ ಆಗಿದೆ. ಪಕ್ಷದಿಂದಲೇ ಅಮಾನತು. ಇಂಥದ್ದೊಂದು ಸೂಚನೆ ಸಿಗ್ತಾ ಇದ್ದಂತೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ರು. ಈಗ ಪಕ್ಷದಿಂದಲೇ ಅಮಾನತಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.